ಬಾಸ್, ಇವತ್ತಿನ ನಮ್ಮ ಕಥೆಯ ಹೀರೋ ಕಮ್ ವಿಲ್ಲನ್ ಯಾರಪ್ಪ ಅಂದ್ರೆ ಪಕ್ಕಾ ಲೂಸ್ ಗಿರಾಕಿ, ಒಬ್ಬ ರಾಜ. ಅವನ್ ಹೆಸರು ಅಲಾದೀನ್ ಅಂತ. ಇವನಿಗೆ ತಲೆಯಲ್ಲಿ ಬುದ್ಧಿ ಅನ್ನೋದು ಚೂರೇ ಚೂರು ಇದ್ದಿದ್ರು ಸಾಲ ಮಾಡಿ ತುಪ್ಪ ತಿನ್ಬೋದಾಗಿತ್ತು. ಆದ್ರೆ ಇವನು ಪೂರಾ ಮೆಂಟಲ್ ಕೇಸ್. ತಲೆಯಲ್ಲಿ ಮಿದುಳು ಇರ್ಬೇಕಾದ ಜಾಗದಲ್ಲಿ ಬರೀ ಖಾಲಿ ಬೂಂದಿ ಡಬ್ಬ ಇಟ್ಕೊಂಡು ಓಡಾಡ್ತಿರ್ತಾನೆ. ಇಂಥ ಪರಮ ದಡ್ಡ ರಾಜ ತನ್ನ ದೇಶದಲ್ಲಿ ಏನೇನು ಅಲ್ಟ್ರಾ ಲೆವೆಲ್ ಅವಾಂತರಗಳನ್ನ ಮತ್ತು ಕೊಲೆಗಡುಕ ಕಾಮಿಡಿಗಳನ್ನ ಮಾಡ್ತಾನೆ ಅನ್ನೋದನ್ನೇ ಇವತ್ತಿನ ಮೂವಿ ಎಕ್ಸ್ಪ್ಲನೇಷನ್ ಅಲ್ಲಿ ನೋಡೋಣ. ಇವತ್ತು ನಾವು ಮಕಾಡೆ ಮಲಗಿ ಹೊಟ್ಟೆ ಹುಣ್ಣಾಗೋ ತರ ನಗಲಿರೋ ಆ ಮೂವಿ ಹೆಸರು ದ ಡಿಕ್ಟೇಟರ್. ಈ ಮೂವಿ ರಿಲೀಸ್ ಆಗಿದ್ದು 2012ರಲ್ಲಿ. ಮೂವಿ ಶುರುವಾಗ್ತಿದ್ದ ಹಾಗೆ ನಮಗೆ ವದಿಯಾ ಅನ್ನೋ ಒಂದು ದೇಶನ ತೋರಿಸ್ತಾರೆ. ಈ ವದಿಯಾ ಅನ್ನೋ ದೇಶದಲ್ಲಿ ಒಂದು ಮಗು ಹುಟ್ಟುತ್ತೆ. ಅದಕ್ಕೆ ಅಲಾದೀನ್ ಅಂತ ಹೆಸರಿಡ್ತಾರೆ. ಆದ್ರೆ ಪಾಪ ಅಲಾದೀನ್ ಹುಟ್ಟಿದ ತಕ್ಷಣವೇ ಯಾರೋ ಅವನ ತಾಯಿನ ಕೊಂದು ಹಾಕ್ತಾರೆ. ಅದಾದ ಕೆಲವು ವರ್ಷಗಳ ನಂತರ ಅವನ ತಂದೆಗೂ ಕೂಡ ಯಮಲೋಕದ ಟಿಕೆಟ್ ಬುಕ್ ಮಾಡ್ತಾರೆ. ಇನ್ನು ಕೇವಲ 7 ವರ್ಷದ ಪುಟ್ಟ ವಯಸ್ಸಿನಲ್ಲಿ ಚಡ್ಡಿ ಹಾಕೋ ಟೈಮ್ನಲ್ಲೇ ಅಲಾದೀನ್ ಇಡೀ ವಾಡಿಯಾ ದೇಶಕ್ಕೆ ರಾಜನಾಗ್ಬಿಡ್ತಾನೆ. ಅದಾದ್ಮೇಲೆ ಸೀನ್ ಕಟ್ಟಾದ್ರೆ ಕೆಲವು ವರ್ಷಗಳ ನಂತರ ಅಲಾದೀನ್ ಈಗ ಗಡ್ಡ ಬಿಟ್ಕೊಂಡು ದೊಡ್ಡವನಾಗಿದ್ದಾನೆ. ಅಲಾದೀನ್ ತನ್ನ ಅಪ್ಪನ್ ತರಾನೇ ಪೂರಾ ಸೈಕೋ ಮತ್ತು ಹುಚ್ಚ. ಅವನಿಗೆ ತಲೆಯಲ್ಲಿ ಏನು ಫ್ಲಾಶ್ ಆಗುತ್ತೋ ಅದನ್ನ ಮಾಡೇ ತೀರ್ತಾನೆ. ಒಂದು ದಿನ ಇವನಿಗೆ ಏನನ್ನಿಸ್ತೋ ಏನೋ ತನ್ನ ದೇಶದಲ್ಲೇ ಒಲಿಂಪಿಕ್ ಗೇಮ್ಸ್ ಇರ್ತಾನೆ. ಅಷ್ಟೇ ಅಲ್ಲದೆ ತಾನೇ ಶಾರ್ಟ್ಸ್ ಹಾಕೊಂಡು ಓಡೋಕೆ ರೆಡಿಯಾಗಿ ನಿಲ್ತಾನೆ. ಆಟದ ಮಧ್ಯೆ ಯಾರಾದ್ರೂ ಇವನಿಗಿಂತ 1 ಇಂಚ್ ಮುಂದೆ ಹೋದ್ರು ಅಷ್ಟೇ ಅಲಾದೀನ್ ತಕ್ಷಣ ಜೇಬಿಂದ ಗನ್ ತಗೊಂಡು ಡಿಶ್ಯೂಮ್ ಅಂತ ಶೂಟ್ ಮಾಡಿ ಅಲ್ಲೇ ಮಲಗಿಸ್ಬಿಡ್ತಾನೆ. ಆಮೇಲೆ ತಾನೇ ಆಟ ಗೆದ್ದೆ ಅಂತ ಕುಣಿದಾಡ್ತಾನೆ. ಇದೇ ತರದ 4-20 ಕಳ್ಳಾಟ ಆಡಿ ಇವನು ಒಲಿಂಪಿಕ್ಸ್ ಅಲ್ಲಿ ಬರೋಬರಿ 14 ಗೋಲ್ಡ್ ಮೆಡಲ್ ಗೆದ್ದು ತನಗೆ ತಾನೇ ಹಾಕೊಳ್ತಾನೆ. ಸೀನ್ ಕಟ್ ಆದ್ರೆ ಸೀನ್ ನಲ್ಲಿ ನಮ್ಮ ಅಲಾದೀನ್ ಕಣ್ಣಿಗೆ ಗ್ಲಾಸ್ ಹಾಕೊಂಡು ಪಕ್ಕಾ ಸೂಪರ್ ಸ್ಟಾರ್ ತರ ಸ್ಟೈಲ್ ಆಗಿ ನಡ್ಕೊಂಡು ಬಂದು ಅಲ್ಟ್ರಾ ಲೆವೆಲ್ ಬಿಲ್ಡ್ ಅಪ್ ಇಂದ ಅರಮನೆ ಮುಂದೆ ನಿಂತು ಹೇಳ್ತಾನೆ, ನಾವು ತುಂಬಾ ಬೇಗ ನ್ಯೂಕ್ಲಿಯರ್ ವೆಪನ್ ರೆಡಿ ಮಾಡ್ತೀವಿ. ಆದ್ರೆ ಇದನ್ನ ಯಾರ ಮೇಲೂ ಅಟ್ಯಾಕ್ ಮಾಡಕ್ಕೆ ಅಲ್ಲ, ಬದಲಾಗಿ ಪ್ರಪಂಚದಲ್ಲಿ ಶಾಂತಿ ಕಾಪಾಡಕ್ಕೆ ಅಂತ ಹೇಳ್ಬಿಟ್ಟು ಅವನೇ ಜೋರಾಗಿ ಕಳ್ಳನ ತರ ನಗಾಡಕ್ಕೆ ಶುರು ಮಾಡ್ತಾನೆ. ಇವನ ಡಬಲ್ ಸ್ಟ್ಯಾಂಡರ್ಡ್ ನೋಡಿ ಜನರೇ ಶಾಕ್ ಆಗ್ತಾರೆ. ಅದಾದ ಮೇಲೆ ಅಲಾದೀನ್ ತನ್ನ ನ್ಯೂಕ್ಲಿಯರ್ ರಿಸರ್ಚ್ ಸೆಂಟರ್ಗೆ ವಿಸಿಟ್ ಹಾಕ್ತಾನೆ. ಅಲ್ಲಿ ತನ್ನ ಸ್ವಂತ ಚಿಕ್ಕಪ್ಪ ತಾಮೀರ್ ಅನ್ನೋ ಭೇಟಿ ಮಾಡ್ತಾನೆ. ಆಮೇಲೆ ಅವರಿಬ್ರು ಲ್ಯಾಬ್ ಒಳಗಡೆ ಹೋಗ್ತಾರೆ. ಅಲ್ಲಿ ಅಲಾದೀನ್ ನೋಡ್ತಾನೆ, ಅವ್ರು ಮಾಡಿರೋ ಮಿಸೈಲ್ ತುಂಬಾ ಚಿಕ್ಕದಾಗಿ ಯಾವುದೋ ದೀಪಾವಳಿ ಪಟಾಕಿ ತರ ಇರುತ್ತೆ. ಇದನ್ನ ನೋಡ್ತಿದ್ದ ಹಾಗೆ ನಮ್ಮ ರಾಜನಿಗೆ ಎಲ್ಲಿಲ್ಲದ ಕೋಪ ಬಂದ್ಬಿಡುತ್ತೆ. ಮಂಡೆ ಬಿಸಿಯಾಗಿ ಯಾರೋ ಇಲ್ಲಿನ ಮೇನ್ ಸೈಂಟಿಸ್ಟ್ ನದಾಲ್, ಅವನನ್ನ ತಕ್ಷಣ ಇಲ್ಲಿಗೆ ಕರೆಸಿ ಅಂತ ಆರ್ಡರ್ ಮಾಡ್ತಾನೆ. ಆದ್ರೆ ಅಲ್ಲಿದ್ದ ಬಾಕಿ ಸೈಂಟಿಸ್ಟ್ಗಳು ಹೆದರ್ತಾ ಹೇಳ್ತಾರೆ, ಪ್ರಭುಗಳೇ, ನೀವು ಹೋದ ಸಲ ಇಲ್ಲಿಗೆ ಬಂದಾಗ ನೀವೇ ನಿಂತು ಆ ನದಾಲ್ನ ಶೂಟ್ ಮಾಡಿಸಿ ಮುಗಿಸಿಬಿಟ್ಟಿದ್ರಿ ಅಂತ. ಅಲಾದೀನ್ಗೆ ತಾನು ಮಾಡಿದ ಕೊಲೆ ಬಗ್ಗೆ ಚೂರೇ ಚೂರು ನೆನಪಿರಲ್ಲ. ಆಮೇಲೆ ತನ್ನ ಖಾಲಿ ಬುರುಡೆಗೆ ಸ್ವಲ್ಪ ಕೆಲಸ ಕೊಟ್ಟು ಯೋಚನೆ ಮಾಡಿದಾಗ ಅವನಿಗೆ ಫ್ಲಾಶ್ ಆಗುತ್ತೆ. ಓಹೋ, 2 ವರ್ಷದ ಹಿಂದೆ ತಾನೇ ಆ ಸೈಂಟಿಸ್ಟ್ ನದಾಲ್ನ ಪರಲೋಕಕ್ಕೆ ಕಳಿಸಿದ್ದು ಅಂತ ನೆನಪಿಗೆ ಬರುತ್ತೆ. ಮುಂದಿನ ಸೆಕೆಂಡ್ ನಲ್ಲೇ ಆ ಸತ್ಯ ಹೇಳಿದ ಸೈಂಟಿಸ್ಟ್ಗೂ ಮೇಲ್ಗಡೆ 1 ವೇ ಟಿಕೆಟ್ ಬುಕ್ ಆಗ್ಬಿಡುತ್ತೆ. ಯಾಕಂದ್ರೆ ಇವನ್ ಮುಂದೆ ಬಾಯಿ ಬಿಟ್ರೆ ಪ್ರಾಣಕ್ಕೆ ಕಂಟಕ. ಹೀಗೆ ಮತ್ತೊಬ್ಬನನ್ನ ಫಿನಿಶ್ ಮಾಡಿಸಿ ಏನೂ ಆಗಿಲ್ಲ ಅನ್ನೋ ಹಾಗೆ ಅಲಾದೀನ್ ಅಲ್ಲಿಂದ ಹೊರಟು ತನ್ನ ಅರಮನೆಯ ಕಡೆ ಹೋಗ್ತಾನೆ. ಅಸಲಿಗೆ ಈ ಅಲಾದೀನ್ ತನ್ನ ಸೆಕ್ಯೂರಿಟಿಗಾಗಿ ಬರೀ ಹುಡುಗಿಯರನ್ನೇ ಇಟ್ಕೊಂಡಿರ್ತಾನೆ. ಯಾಕಂದ್ರೆ ಕೆಲಸ ಮುಗಿದ ಮೇಲೆ ಅವ್ರ ಜೊತೆ ಕೆಲಸ ಮಾಡಬಹುದು ಅಂತ. ಅಲಾದೀನ್ ತನ್ನ ಕಾರಿನಿಂದ ಕೆಳಗಡೆ ಇಳಿಯುವಾಗ ಎಲ್ಲೋ ಅಡಗಿ ಕುಳಿತಿದ್ದ ಒಬ್ಬ ಶೂಟರ್ ಬಂದು ಇವನಿಗೆ ಡಿಶ್ಯೂಮ್ ಅಂತ ಶೂಟ್ ಮಾಡಿಬಿಡ್ತಾನೆ. ನಾವೆಲ್ಲ ರಾಜ ಸತ್ತೇ ಹೋದ ಅನ್ಕೊಂಡ್ರೆ ಆಮೇಲೆ ಟ್ವಿಸ್ಟ್ ಸಿಗತ್ತೆ. ಅಲ್ಲಿ ಸತ್ತಿದ್ದು ಅಸಲಿ ಅಲಾದೀನ್ ಅಲ್ಲ, ಬದಲಾಗಿ ಅವನ ಜಾಗದಲ್ಲಿ ಇಟ್ಟಿದ್ದ ಅವನದ್ದೇ ತರ ಇರೋ ಡೂಪ್ಲಿಕೇಟ್. ಅಸಲಿಗೆ ಈ ಅಲಾದೀನ್ ತನ್ನ ಜೊತೆಗೆ ಒಬ್ಬ ಡೂಪ್ಲಿಕೇಟ್ ನ ಇಟ್ಕೊಂಡಿರ್ತಾನೆ. ಯಾರೇ ಬಂದು ಅಟ್ಯಾಕ್ ಮಾಡಿದ್ರೋ ಇವನು ಬದಲು ಆ ಡೂಪ್ಲಿಕೇಟೇ ಸಾಯಿಲಿ ಅಂತ. ಆದ್ರೆ ನಮ್ಮ ಅಲಾದೀನ್ ಬುದ್ಧಿಯಲ್ಲಿ ಎಷ್ಟು ದೊಡ್ಡ ಇಡಿಯೇಟ್ ಅಂದ್ರೆ ಅಲ್ಲಿ ರಕ್ತ ಸುರುತ್ತಾ ಬಿದ್ದಿರೋ ಆ ಡೂಪ್ಲಿಕೇಟ್ ಹೆಣದ ಹತ್ತಿರ ಹೋಗಿ ಲೋ ಎದ್ದೇಳೋ ಅಂತ ಆರ್ಡರ್ ಮಾಡ್ತಾನೆ. ಅದು ಅಲ್ಲಾಡದೆ ಹಾಗೆ ಬಿದ್ದಿರೋದನ್ನ ನೋಡಿ ಅಲಾದೀನ್ಗೆ ಸಿಟ್ಟು ಬಂದ್ಬಿಡುತ್ತೆ. ತಕ್ಷಣ ತನ್ನ ಚಿಕ್ಕಪ್ಪನ ಕಡೆ ನೋಡಿ ಇವನನ್ನ ತಗೊಂಡು ಹೋಗಿ ಕೊಲೆ ಮಾಡಿಸಿಬಿಡಿ ಅಂತ ಸಲಹೆ ಮಾಡ್ತಾನೆ. ಅಲಾದೀನ್ ಅಲ್ಲಿಂದ ಕಾರು ಹತ್ತಿ ಹೋದ ತಕ್ಷಣವೇ ಅವನ ಕಪಟಿ ಚಿಕ್ಕಪ್ಪ ಯಾರಿಗೋ ಫೋನ್ ಮಾಡ್ತಾನೆ. ಫೋನ್ ನಲ್ಲಿ, ಲೋ, ಈ ಸಲನೂ ಆ ಅಲಾದೀನ್ ಮಗ ಬಚಾವ್ ಆಗ್ಬಿಟ್ಟ ಕಣೋ. ಇನ್ಮೇಲೆ ನಮಗೆ ಅವನ್ ತರಾನೇ ಇರೋ ಬೇರೆ ಯಾವ್ದಾದ್ರೂ ಬಕ್ರಾನ ಹುಡುಕ್ಬೇಕಾಗತ್ತೆ. ಅವನೇ ನಮ್ಮ ಮುಂದಿನ ಕೆಲಸ ಮಾಡ್ಬೇಕು ಅಂತ ಹೇಳ್ತಾನೆ. ಪವರ್ ಮತ್ತು ದುಡ್ಡು ತನ್ನ ಕೈಗೆ ಬರುತ್ತೆ ಅನ್ನೋದು ಆ ಮುದುಕನ ಪ್ಲಾನ್. ಇದಾದ್ಮೇಲೆ ಆ ತಾಮೀರ್ ಗ್ಯಾಂಗ್ನವರು ಅಲಾದೀನ್ ತರಾನೇ ಇರೋ ಇನ್ನೊಬ್ಬ ಡೂಪ್ಲಿಕೇಟ್ ಗಾಗಿ ಹುಡುಕಾಟ ಶುರು ಮಾಡ್ತಾರೆ. ಹುಡುಕ್ತಾ ಕೊನೆಗೂ ಅವರಿಗೆ ಒಬ್ಬ ಸಿಕ್ಕೇ ಬಿಡ್ತಾನೆ. ಅವ್ನು ನೋಡಕ್ಕೆ ಅಚ್ಚುಕಟ್ಟಾಗಿ ಅಲಾದೀನ್ ಕಾರ್ಬನ್ ಕಾಪಿ ತರಾನೇ ಇರ್ತಾನೆ. ಆದ್ರೆ ಕಾಮಿಡಿ ಏನಂದ್ರೆ ಈ ಹೊಸಬನಿಗೆ ಹಳೆ ಅಲಾದೀನ್ ಗಿಂತಲೂ 1 ಪಟ್ಟು ಜಾಸ್ತಿ ತಲೆಯಲ್ಲಿ ಬುದ್ಧಿ ಇರಲ್ಲ. ಇವನು ಪೂರಾ ಮೆಂಟಲ್ ಗಿರಾಕಿ. ಇನ್ನೊಂದ್ ಕಡೆ ನಮ್ಮ ಅಸಲಿ ರಾಜ ಅಲಾದೀನ್ ಏನ್ ಮಾಡ್ತಿದ್ದಾನೆ ಅಂತ ನೋಡಿದ್ರೆ ಅವನು ಹಾಲಿವುಡ್ ನ ಫೇಮಸ್ ಹೀರೋಯಿನ್ ಮೆಗನ್ ಫಾಕ್ಸ್ ಜೊತೆ ಬೆಡ್ರೂಮ್ ನಲ್ಲಿ ಮಜಾ ಮಾಡ್ತಾ ಫುಲ್ ಬ್ಯುಸಿ ಆಗಿದ್ದಾನೆ. ಆ ಹಾಲಿವುಡ್ ರಂಬೆ ಮೆಗನ್ ಫಾಕ್ಸ್ ಜೊತೆ ಬೆಡ್ರೂಮ್ ನಲ್ಲಿ ಫುಲ್ ಕುಸ್ತಿ ಆಡಿದ್ಮೇಲೆ ನಮ್ಮ ಅಲಾದೀನ್ ಅವಳ ಜೊತೆ ಒಂದು ಫೋಟೋ ಕ್ಲಿಕ್ಕಿಸ್ಕೊಳ್ತಾನೆ. ಆಮೇಲೆ ಆ ಫೋಟೋ ತಗೊಂಡು ಹೋಗಿ ತನ್ನ ರೂಮ್ ಗೋಡೆಗೆ ಅಂಟಿಸ್ತಾನೆ. ಇವನ ಕೈಯಲ್ಲಿ ಸಿಕ್ಕಿ ಫ್ಲಾಟ್ ಆಗಿದ್ದ ಪ್ರತಿಯೊಬ್ಬ ಹುಡುಗಿಯ ಫೋಟೋಗಳನ್ನ ಇವನು ಅಲ್ಲಿ ಅಚೀವ್ಮೆಂಟ್ ಗ್ಯಾಲರಿ ತರ ಸಾಲಾಗಿ ಪ್ರದರ್ಶನಕ್ಕೆ ಇಟ್ಟಿರ್ತಾನೆ. ಕಟ್ ಮಾಡಿದ್ರೆ ಮರುದಿನ ರಾಜ
ರಾಜ ಇಡೀ ದೇಶದ ಚಿಂತೆ ಬಿಟ್ಟು ಆರಾಮಾಗಿ ವಿಡಿಯೋ ಗೇಮ್ ನಲ್ಲಿ ಮುಳುಗಿರುವಾಗ ಅಲ್ಲಿಗೆ ಅವನ ಖತರ್ನಾಕ್ ಚಿಕ್ಕಪ್ಪ ತಾಮೀರ್ ಎಂಟ್ರಿ ಕೊಡ್ತಾನೆ. ಬಂದು, ಲೋ ಅಲಾಂದಿನ್, ನೀನ್ ತಕ್ಷಣ ಫ್ಲೈಟ್ ಹತ್ತಿ ಅಮೆರಿಕಾಗೆ ಹೋಗ್ಬೇಕು. ನೀ ಮಾಡ್ತಿರೋ ಈ ಅಣುಬಾಂಬ್ ಅವಾಂಬವಾಂತರದ ಬಗ್ಗೆ ಅಲ್ಲಿನ ದೊಡ್ಡ ದೊಡ್ಡ ಸಾಹೇಬ್ರಿಗೆ ಉತ್ತರ ಕೊಡ್ಬೇಕು ಅಂತ ಹೇಳ್ತಾನೆ. ಒಂದು ವೇಳೆ ನೀನ್ ಹೋಗಿ ಅವರ ಕಾಲು ಹಿಡಿದು ಸಮಾಧಾನ ಮಾಡ್ಲಿಲ್ಲ ಅಂದ್ರೆ ಅಮೆರಿಕಾದವರು ಗನ್ ತಗೊಂಡು ಬಂದು ನಮ್ಮ ಇಡೀ ವಾಡಿಯಾ ದೇಶನ ಆಟೋಮ್ಯಾಟಿಕ್ ಆಗಿ ಕಬ್ಜಾ ಮಾಡ್ಕೊಳ್ತಾರೆ ಅಂತ ಚೆನ್ನಾಗಿ ಹೆದರಿಸ್ತಾನೆ. ಅಮೆರಿಕಾದವರು ಬಂದು ಹೊಡಿತಾರೆ ಅನ್ನೋ ಭಯಕ್ಕೆ ನಮ್ಮ ಅಲಾನ್ ದಿನ್ ತಕ್ಷಣ ಓಕೆ ಬಾಸ್, ನಾನು ಅಮೆರಿಕಾಕ್ ಹೋಗ್ತೀನಿ ಅಂತ ಲಗೇಜ್ ಪ್ಯಾಕ್ ಮಾಡ್ತಾನೆ. ನೆಕ್ಸ್ಟ್ ಸೀನ್ ಅಲ್ಲಿ ಅಲಾನ್ ದಿನ್ ಫುಲ್ ಬಿಲ್ಡಪ್ ಕೊಡ್ತಾ ಅಮೆರಿಕಾದ ರಸ್ತೆಯಲ್ಲಿ ಇಡ್ತಾನೆ. ಆದ್ರೆ ಅಲ್ಲಿನ ಜನ ಇವನನ್ನು ನೋಡಿದ ತಕ್ಷಣ ಹೂವಿನ ಹಾರ ಹಾಕಲ್ಲ. ಬದಲಾಗಿ ಇವನ ವಿರುದ್ಧ ರೋಡ್ ನಲ್ಲೂ ಬ್ಯಾನರ್ ಹಿಡಿದು ಯೋಗ್ಯತೆ ಇಲ್ಲದ ರಾಜ ತೊಲಗಲಿ ಅಂತ ನೆಗೆಟಿವ್ ಘೋಷಣೆ ಕೂಗೋಕೆ ಶುರು ಮಾಡ್ತಾರೆ. ಯಾಕಂದ್ರೆ ಅಮೆರಿಕ ಜನಕ್ಕೆ ವಾಡಿಯಾ ದೇಶದಲ್ಲಿ ಇಂಥ ಒಬ್ಬ ಮೆಂಟಲ್ ರಾಜನ ದೌರ್ಜನ್ಯ ಮುಗಿದು ಅಲ್ಲಿ ಪ್ರಜಾಪ್ರಭುತ್ವ ಬರಬೇಕು ಅನ್ನೋ ಆಸೆ ಇರುತ್ತೆ. ಇದಾದ್ಮೇಲೆ ಅಲಾನ್ ದಿನ್ ನಲ್ಲಿ ತನಗಾಗಿ ಬಂದಿರೋ ಸೆಕ್ಯೂರಿಟಿ ಹೆಡ್ ಕ್ಲೀಟನ್ ಅನ್ನೋ ಗಿರಾಕಿನ ಭೇಟಿ ಮಾಡ್ತಾನೆ. ಈ ಕ್ಲೀಟನ್ಗೆ ನಮ್ಮ ರಾಜ ಅಲಾನ್ ದಿನ್ ಕಂಡ್ರೆ ಉಪ್ಪಿನಕಾಯಿ ಹಾಕೋಕಾಗಲ್ಲ, ಅಷ್ಟೊಂದು ದ್ವೇಷ ಇರುತ್ತೆ. ಆಮೇಲೆ ಏನಾಗುತ್ತೆ ಅಂದ್ರೆ ರಾತ್ರಿ ಅಲಾನ್ ದಿನ್ ಹೋಟೆಲ್ ರೂಮ್ ಅಲ್ಲಿ ಬೆಡ್ ಮೇಲೆ ಕತ್ತೆ ತರ ಆರಾಮಾಗಿ ಮಲಗಿರ್ತಾನೆ. ಆಗ ಇದೇ ಸೆಕ್ಯೂರಿಟಿ ಹೆಡ್ ಕ್ಲೀಟನ್ ಕಳ್ಳನ ತರ ಒಳಗಡೆ ನುಗ್ತಾನೆ. ನುಗ್ಗಿ ರಾಜ ಅನ್ನೋ ಗೌರವನೂ ಇಲ್ಲದೆ ಅವನನ್ನ ತಗೊಂಡ್ ಹೋಗಿ ಸೀದಾ ಕಿಡ್ನಾಪ್ ಮಾಡ್ಬಿಡ್ತಾನೆ. ಆ ಸೆಕ್ಯೂರಿಟಿ ಹೆಡ್ ಕ್ಲೀಟೋನ್ ನಮ್ಮ ಅಲಾನ್ ದಿನ್ ಅನ್ನ ಒಂದು ಅಂಡರ್ ಗ್ರೌಂಡ್ ಟಾರ್ಚರ್ ರೂಮ್ಗೆ ಕರ್ಕೊಂಡು ಹೋಗ್ತಾನೆ. ಅಲ್ಲಿ ಇವನ್ಗೆ ಕಾಟ್ ಕೊಡಕ್ಕೆ ಅಂತ ಎತ್ತಿಟ್ಟಿದ್ದ ದೊಡ್ಡ ದೊಡ್ಡ ಡೇಂಜರಸ್ ಆಯುಧಗಳನ್ನ ತೋರಿಸ್ತಾನೆ. ಆದ್ರೆ ನಮ್ಮ ಅಲಾನ್ ದಿನ್ ಮಹಾಶಯನಿಗೆ ಅಲ್ಲೂ ಕೊಬ್ಬು ಕಮ್ಮಿ ಆಗಲ್ಲ. ಅವನು ಆ ಆಯುಧಗಳನ್ನ ನೋಡಿ ಕಾಮಿಡಿಯಾಗಿ ರೇಗಿಸಿ ಮಜಾ ಉಡಾಯಿಸೋಕೆ ಶುರು ಮಾಡ್ತಾನೆ. ಇದರಿಂದ ಪೂರಾ ಮಂಡೆ ಬಿಸಿಯಾದ ಕ್ಲೀಟೋನ್ ಕೋಪದಲ್ಲಿ ಅಲಾನ್ ದಿನ್ ನ ಮೇನ್ ಇಮೇಜ್ ಆಗಿದ್ದ ಅವನ ಉದ್ದನೆಯ ಗಡ್ಡವನ್ನ ಅಷ್ಟಕ್ಕೆ ನಿಲ್ಲಿಸದೆ ಆ ಕತ್ತರಿಸಿದ ಗಡ್ಡಕ್ಕೆ ಬೆಂಕಿ ಹಚ್ತಾನೆ. ಆದ್ರೆ ಕಾಮಿಡಿ ನೋಡಿ, ಆ ಗಡ್ಡಕ್ಕೆ ಹತ್ತಿದ ಬೆಂಕಿ ಉಲ್ಟಾ ಹೊಡೆದು ಅದೇ ಕ್ಲೀಟೋನ್ ಇಡೀ ಮೈಗೆ ಹತ್ಕೊಂಡ್ ಬಿಡುತ್ತೆ. ಅವನು ಅಲ್ಲೇ ಬೆಂಕಿಯಲ್ಲಿ ಬೆಂದು ಹೋಗ್ತಾನೆ. ಈ ಗ್ಯಾಪ್ ನಲ್ಲಿ ನಮ್ಮ ಅಲಾನ್ ದಿನ್ ಜಾನನ ತರ ತನಗಿದ್ದ ಹಗ್ಗದ ಕಟ್ಟುಗಳನ್ನೆಲ್ಲ ಬಿಡಿಸ್ಕೊಂಡು ಅಲ್ಲಿಂದ ಕಾಲು ಕೀಳ್ತಾನೆ. ಆದ್ರೆ ಇವಾಗ ದೊಡ್ಡ ಟ್ವಿಸ್ಟ್ ಏನಂದ್ರೆ ಅಲಾನ್ ದಿನ್ ಮುಖದಲ್ಲಿದ್ದ ಆ ಸಿಗ್ನೇಚರ್ ಗಡ್ಡ ಪೂರಾ ಸಫಾ ಆಗಿರೋದ್ರಿಂದ ರಸ್ತೆಯಲ್ಲಿ ಅವನನ್ನ ಯಾರು ಗುರುತಿಸೋಕೆ ಆಗ್ತಿರಲ್ಲ. ಪೂರಾ ಕ್ಲೀನ್ ಶೇವ್ ಭಿಕ್ಷುಕನ ತರ ಕಾಣ್ತಿರ್ತಾನೆ. ಮರುದಿನ ಅಲಾನ್ ದಿನ್ ಅದೇ ಜಾಗಕ್ಕೆ ಹೋಗ್ತಾನೆ. ಎಲ್ಲಿ ಅವನು ಅಮೆರಿಕಾದ ದೊಡ್ಡ ಸಾಹೇಬ್ರುಗಳ ಮುಂದೆ ಭಾಷಣ ಬಿಗಿಬೇಕಿತ್ತೋ ಅಲ್ಲಿಗೆ ತಲುಪ್ತಾನೆ. ಅಲ್ಲಿಗೆ ಹೋಗಿ ನೋಡಿದ್ರೆ ಇವನಿಗೆ ತಲೆ ತಿರುಗಿದಂತಾಗುತ್ತೆ. ಯಾಕಂದ್ರೆ ಇವನ್ ತರಾನೇ ಇರೋ ಆ ಲೂಸ್ ಗಿರಾಕಿ ಡೂಪ್ಲಿಕೇಟ್ ಇವನ ಕಪಟಿ ಚಿಕ್ಕಪ್ಪ ತಾಮೀರ್ ಜೊತೆ ಫುಲ್ ಬಿಲ್ಡ್ ಅಪ್ ಕೊಡ್ತಾ ಭಾಷಣ ಮಾಡಕ್ಕೆ ಸ್ಟೇಜ್ ಕಡೆ ಹೋಗ್ತಿರ್ತಾನೆ. ಈ ಸೀನ್ ನೋಡಿದ ತಕ್ಷಣ ಅಲಾನ್ ದಿನ್ಗೆ ಪೂರಾ ಮ್ಯಾಟರ್ ಅರ್ಥ ಆಗ್ಬಿಡುತ್ತೆ. ಓಹೋ, ಈ ಇಡೀ ಗೇಮ್ ಪ್ಲಾನ್ ಮಾಡಿ ನನ್ನನ್ನ ಮುಗ್ಸೋಕೆ ನೋಡಿದ್ದು ನನ್ನ ಸ್ವಂತ ಚಿಕ್ಕಪ್ಪ ತಾಮೀರ್ನೆ ಅಂತ ಜ್ಞಾನೋದಯ ಆಗುತ್ತೆ. ಇದನ್ನ ನೋಡಿ ನಮ್ಮ ರಾಜನಿಗೆ ಎಲ್ಲಿಲ್ಲದ ಕೋಪ ಬಂದು ನಾನೇ ಅಸಲಿ ರಾಜ ಅಂತ ಕೂಗುತ್ತಾ ಅಲ್ಲಿನ ರೇಲಿಂಗ್ ಮುರಿದುಕೊಂಡು ಒಳಗಡೆ ನುಗ್ಗೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅಲ್ಲಿನ ಸೆಕ್ಯೂರಿಟಿ ಪೊಲೀಸರು ಇವನನ್ನ ಯಾರೋ ಒಬ್ಬ ಹುಚ್ಚ ಲೂಸ್ ಗಿರಾಕಿ ಅನ್ಕೊಂಡು ಮನಸ್ಸೋ ಇಚ್ಛೆ ತಳಿಸಿ ಕೆಳಗಡೆ ತಳ್ಳಿಬಿಡ್ತಾರೆ. ಇವನು ಅಲ್ಲಿ ನಡು ರಸ್ತೆಯಲ್ಲಿ ಬಿದ್ದಿರುವಾಗ ಜೋಯಿ ಅನ್ನೋ ಒಬ್ಳು ಸೋಷಿಯಲ್ ವರ್ಕರ್ ಹುಡುಗಿ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ. ಇವನ ಮೇಲೆ ಪಾಪ ಅನ್ಕೊಂಡು ತನ್ನ ಸ್ಕೂಟಿ ಮೇಲೆ ಬಿಡಿಸ್ಕೊಂಡು ಅಲ್ಲಿಂದ ಕರ್ಕೊಂಡು ಹೋಗ್ತಾಳೆ. ಅದಾದ್ಮೇಲೆ ಜೋಯಿ ಇವನನ್ನ ತಾನು ಕೆಲಸ ಮಾಡೋ ಆರ್ಗ್ಯಾನಿಕ್ ದಿನಸಿ ಅಂಗಡಿಗೆ ಕರ್ಕೊಂಡು ಹೋಗ್ತಾಳೆ. ಅಲ್ಲಿ ಅಲಾನ್ ದಿನ್ಗೆ ಹಾಕೊಳ್ಳಕ್ಕೆ ಒಂದಿಷ್ಟು ನಾರ್ಮಲ್ ಬಟ್ಟೆಗಳನ್ನ ಕೊಟ್ಟು, ನೀನ್ ತುಂಬಾ ಪೆಚ್ಚಾಗಿ ಕಾಣ್ತಿದ್ಯಾ, ನಮ್ಮ ಅಂಗಡಿಯಲ್ಲೇ ಏನಾದ್ರೂ ಕೆಲಸ ಮಾಡ್ತೀಯಾ ಅಂತ ಕೇಳ್ತಾಳೆ. ಆದ್ರೆ ನಮ್ ರಾಜನಿಗೆ ಗಡ್ಡ ಹೋದ್ರು ಹಮ್ಮು ಹೋಗಿರಲ್ಲ ಬಾಸ್. ಅವನು ತಕ್ಷಣ ಅವಳಿಗೆ ಬಿಲ್ಡಪ್ ಕೊಡ್ತಾ, ನಾನು ಇಂಥ ಚೂತರ ಇರೋ ಜನರ ಜೊತೆ ಕೆಲಸ ಮಾಡಲ್ಲ ಅಂತ ಬಾಯಿಗೆ ಬಂದ ಹಾಗೆ ಬೈದು ಅಲ್ಲಿಂದ ಆಟಿಟ್ಯೂಡ್ ತೋರಿಸ್ತಾ ಹೊರಟು ಹೋಗ್ತಾನೆ. ಹಠಾತ್ ಆಗಿ ಅವನಿಗೆ ಎದುರುಗಡೆ ನದಾಲ್ ಕಾಣಿಸ್ತಾನೆ. ಅದೇ ಬಾಸ್, 2 ವರ್ಷದ ಹಿಂದೆ ತಾನೇ ನಿಂತು ಶೂಟ್ ಮಾಡಿಸಿ ಮುಗಿಸ್ಬಿಟ್ಟಿದ್ದೀನಿ ಅನ್ಕೊಂಡಿದ್ನಲ್ಲ ದನಲ್ಲ, ಅದೇ ಸೈಂಟಿಸ್ಟ್ ನದಾಲ್. ಇವನನ್ನ ಜೀವಂತವಾಗಿ ನೋಡ್ತಿದ್ದ ಹಾಗೆ ಅಲಾನ್ ದಿನ್ಗೆ ತಲೆ ಗಿರ್ ಅಂದ್ಬಿಡುತ್ತೆ. ಶಾಕ್ ಮೇಲೆ ಶಾಕ್ ಆಗ್ತದೆ. ಇವನ್ ಹೆಂಗ್ ಬದುಕಿ ಬಂದ ಅಂತ ಕನ್ಫರ್ಮ್ ಮಾಡ್ಕೊಳ್ಳಕ್ಕೆ ಅವನ್ ಹಿಂದನೆ ಸದ್ದಿಲ್ದೆ ಫಾಲೋ ಮಾಡ್ತಾ ಹೋಗ್ತಾನೆ. ಹಾಗೆ ಬೆನ್ನು ಹತ್ತಿ ಹೋಗುವಾಗ ಅಲಾನ್ ದಿನ್ ಸೀದಾ ಒಂದು ಬಾರ್ ಒಳಗಡೆ ನುಗ್ತಾನೆ. ಆದ್ರೆ ಆ ಬಾರ್ ಎಂಥದ್ದು ಅಂದ್ರೆ ವಾರಿಯಾ ದೇಶದಲ್ಲಿ ಅಲಾನ್ ದಿನ್ಗೆ ಶಾಪ ಹಾಕ್ತಾ ಅವನನ್ನ ಕಡು ವೈರಿಯ ತರ ದ್ವೇಷ ಮಾಡ್ತಿದ್ದವರೆಲ್ಲ ಬಂದು ಕುಳಿತುಕೊಳ್ಳೋ ಜಾಗ ಆಗಿರುತ್ತೆ. ಅಲಾನ್ ದಿನ್ ಒಳಗಡೆ ಹೋದ ತಕ್ಷಣವೇ ಅಲ್ಲೇ ಸಪ್ಲೈಯರ್ ಆಗಿ ಕೆಲಸ ಮಾಡ್ತಿದ್ದ ಒಬ್ಬ ಗಿರಾಕಿ ಇವನ ಕ್ಲೀನ್ ಶೇವ್ ಮುಖನ ಕರೆಕ್ಟ್ ಆಗಿ ನೋಡಿ ಗುರುತು ಹಿಡಿದು ಬಿಡ್ತಾನೆ. ತಕ್ಷಣ ಇಡೀ ಬಾರ್ ಜನಕ್ಕೆ ಜೋರಾಗಿ ಕೂಗಿ ಹೇಳ್ತಾನೆ, ಲೋ ನೋಡಿ ಇಲ್ಲಿ ಯಾರು ಬಂದಿದ್ದಾರೆ ಅಂತ. ಇವನೇ ಕಂಡ್ರೋ ನಮ್ಮ ವಾಡಿಯಾ ದೇಶದ ಆ ಮೆಂಟಲ್ ರಾಜ ಅಲಾನ್ ದಿನ್ ಅಂತ. ಅಸಲಿಗೆ ಅಸಲಿ ಮ್ಯಾಟ್ರ್ ಏನಂದ್ರೆ ಬಾಸ್, ಆ ಬಾರ್ನಲ್ಲಿ ಕೂತಿದ್ದ ಪ್ರತಿಯೊಬ್ಬ ವ್ಯಕ್ತಿಯನ್ನು ಈ ಅಲಾನ್ ದಿನ್ ಯಾವುದೋ ಒಂದು ಸಣ್ಣ ಪುಟ್ಟ ಕಾರಣಕ್ಕೆ ವಾಡಿಯಾದಲ್ಲಿ ಇದ್ದಾಗ ಕೊಲೆ ಮಾಡಿ ಮುಗಿಸಿ ಅಂತ ಆರ್ಡರ್ ಮಾಡಿದ್ದನಂತೆ. ಆದ್ರೆ ಅಲ್ಲಿನ ಜಲ್ಲರ್ ಸೆಕ್ಯೂರಿಟಿಗಳು ಇವನಿಗೆ ಗೊತ್ತಾಗದ ಹಾಗೆ ಆ ಜನಗಳನ್ನ ಸಾಯಿಸದೆ ಬಚಾವ್ ಮಾಡಿಬಿಟ್ಟಿರ್ತಾರೆ. ಹಾಗೆ ಬದುಕುಳಿದ ಅವರೆಲ್ಲರೂ ಕಳ್ಳ ಮಾರ್ಗದಲ್ಲಿ ಅಮೆರಿಕಾಗೆ ಓಡಿ ಬಂದು ಸೆಟಲ್ ಆಗಿರ್ತಾರೆ. ಇವಾಗ ತಮ್ಮನ್ನ ಸಾಯಿಸೋಕೆ ನೋಡಿದ ರಾಜನೇ ಇವರ ಕೈಗೆ ಸಿಕ್ಕಿ ಬಿದ್ದ ಮೇಲೆ ಸುಮ್ಮನೆ ಬಿಡ್ತಾರ? ಬಾರ್ನಲ್ಲಿದ್ದವರೆಲ್ಲ ರೊಚ್ಚಿಗೆದ್ದು ಅಲಾನ್ ದಿನ್ನ ಕಾಲರ್ ಹಿಡಿದು ಸುತ್ತುವರೆದು ಅವನಿಗೆ ಅಲ್ಲೇ ಸರಿಯಾಗಿ ಪೂಜೆ ಮಾಡಿ ಟಪ್ಪಾಂಗುಚಿ ಹಾಕೋಕೆ ರೆಡಿ ಆಗ್ತಾರೆ.
ಆಗ್ತಾರೆ. ಇನ್ನು ಇವನ ಚಾಪ್ಟರ್ ಕ್ಲೋಸ್ ಆಯ್ತು ಅನ್ನೋವಾಗ್ಲೇ ಅಲ್ಲಿಗೆ ದೇವದೂತನ ತರ ಸೈಂಟಿಸ್ಟ್ ನದಾಲ್ ಎಂಟ್ರಿ ಕೊಡ್ತಾನೆ. ಬಂದು ಆ ರೌಡಿ ಗ್ಯಾಂಗ್ಗೆ ಲೋ ಬಿಡ್ರೋ ಇವನು ಬೇರೆ ಯಾರು ಅಲ್ಲ, ನನ್ನ ಸ್ವಂತ ಕಸಿನ್ ಅಂತ ಸುಳ್ಳು ಹೇಳಿ ಅಲಾಂದಿನ್ನ ಸಾವು ಬದುಕಿನ ಮಧ್ಯೆಯಿಂದ ಕಾಪಾಡ್ತಾನೆ. ಅಸಲಿಗೆ ನದಾಲ್ ಕೂಡ ಅಲಾಂದಿನ್ನ ಆವಾಗ್ಲೇ ಗುರುತಿಡಿದಿರ್ತಾನೆ. ಅದಾದ್ಮೇಲೆ ನದಾಲ್ ಇವನನ್ನ ಒಂದ್ ಕಡೆ ಕರ್ಕೊಂಡು ಹೋಗಿ, ಅಲ್ಲ ಸ್ವಾಮಿ, ನೀನ್ ಇಡೀ ದೇಶಕ್ ರಾಜ ಅಲ್ವಾ, ಇಲ್ಲಿ ಗಡ್ಡ ಬೋಳ್ಸ್ಕೊಂಡ್ ಭಿಕ್ಷಕಂತರ ಏನ್ ಮಾಡ್ತಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಅಲಾಂದಿನ್ ಫುಲ್ ಬೇಜಾರಲ್ಲಿ, ಲೋ ನದಾಲ್, ನನ್ನ ಸ್ವಂತ ಚಿಕ್ಕಪ್ಪ ತಾಮೀರ್ ನನಗೆ ಬೆನ್ನಿಗೆ ಚೂರಿ ಹಾಕಿ ಮೋಸ ಮಾಡ್ಬಿಟ್ಟ ಕಣೋ. ನನ್ ಜಾಗದಲ್ಲಿ ಒಬ್ಬ ಡೂಪ್ಲಿಕೇಟ್ ನ ಕೂರಿಸಿ ಇಡೀ ವಾಡಿಯಾಡಿಯ ದೇಶನ ಅವನೇ ಲೂಟಿ ಮಾಡಕ್ಕೆ ಸ್ಕೆಚ್ ಹಾಕಿದಾನೆ ಅಂತ ಅಳ್ತಾ ಇಡೀ ಕತೆ ಹೇಳ್ತಾನೆ. ಕತೆ ಕೇಳಿ ಅಲಾಂದಿನ್, ಇವಾಗ ನೀನೇ ನನ್ನನ್ನು ಕಾಪಾಡ್ಬೇಕು, ನನಗೆ ಸಹಾಯ ಮಾಡು ಅಂತ ಕೇಳ್ಕೊಳ್ತಾನೆ. ಅದಕ್ಕೆ ಸೈಂಟಿಸ್ಟ್ ನದಾಲ್ ಒಂದು ಕಂಡೀಷನ್ ಹಾಕ್ತಾನೆ. ನಾನ್ ನಿನಗೆ ಹೆಲ್ಪ್ ಮಾಡಕ್ಕೆ ಓಕೆ, ಆದ್ರೆ ನೀನು ಮತ್ತೆ ರಾಜ ಆದ್ಮೇಲೆ ನನಗೆ ನನ್ನ ಹಳೆ ಮೇನ್ ಸೈಂಟಿಸ್ಟ್ ನೌಕರಿನ ವಾಪಸ್ ಕೊಡ್ಬೇಕು ಅಂತ ಡೀಲ್ ಮಾತಾಡ್ತಾನೆ. ಇಬ್ಬರ ಮಧ್ಯೆ ಅಗ್ರಿಮೆಂಟ್ ಪಕ್ಕಾ ಆಗುತ್ತೆ. ಆಮೇಲೆ ಮರುದಿನ ಪ್ಲಾನ್ ಪ್ರಕಾರ ಅಲಾಂದಿನ್ ಮತ್ತು ನದಾಲ್ ಇಬ್ಬರು ಸೇರಿ ಆ ನಕಲಿ ಅಲಾಂದಿನ್ ತಂಗಿರೋ ಹೈಫೈ ಹೋಟೆಲ್ ಹತ್ರ ಹೋಗ್ತಾರೆ. ಹಾಗೆ ಹೋಗುವಾಗ ಅಲಾಂದಿನ್ಗೆ ಅಲ್ಲಿ ಆ ದಿನಸಿ ಅಂಗಡಿಯ ಜೋಜೋಯಿ ಕಾಣಿಸ್ತಾಳೆ. ಅವಳನ್ನ ನೋಡಿದ್ದೇ ತಡ ಇವನ್ ಎಲ್ಲಾದ್ರೂ ಅವಳ ಕಣ್ಣಿಗೆ ಬಿದ್ರೆ ಮತ್ತೆ ಕೆಲಸ ಕರೀತಾಳೆ ಅಂತ ಅವಳಿಂದ ಮುಖ ಮುಚ್ಕೊಂಡು ಅಡಗಿಕೊಳ್ಳೋಕೆ ಸ್ಟಾರ್ಟ್ ಮಾಡ್ತಾನೆ. ಇದನ್ನ ನೋಡಿ ನದಾಲ್ ಆಶ್ಚರ್ಯದಿಂದ, ಯಾಕೋ ಆ ಹುಡುಗಿನ್ ನೋಡಿ ಹಂಗೆ ಅಡಗಿ ಕೂತ್ಕೊಳ್ತಿದ್ಯಾ ಅಂತ ಕೇಳ್ತಾನೆ. ಅದಕ್ಕೆ ಅಲಾಂದಿನ್, ಲೋ, ಆ ಹುಡುಗಿ ಅಂದ್ರೆ ನನಗೆ ಚೂರು ಇಷ್ಟ ಇಲ್ಲ ಕಣೋ, ಪೂರ ಲೂಸ್ ಅದು ಅಂತ ಹೇಳ್ತಾನೆ. ಅದಕ್ಕೆ ನದಾಲ್ ಉಲ್ಟಾ ಐಡಿಯಾ ಕೊಡ್ತಾ, ಲೋ ಮಗ್ನೆ, ಆ ಹುಡುಗಿ ನಿನಗೆ ಆಲ್ರೆಡಿ ಪರಿಚಯ ಇದ್ರೆ ಅವಳನ್ನೇ ದಾಳವಾಗಿ ಇಟ್ಕೊಂಡು ನಾವು ಈ ಹೋಟೆಲ್ ಒಳಗಡೆ ಆರಾಮಾಗಿ ಎಂಟ್ರಿ ಕೊಡ್ಬೋದು ನೋಡು ಅಂತ ಐಡಿಯಾ ಕೊಡ್ತಾನೆ. ಇನ್ನು ಬೇರೆ ದಾರಿ ಇಲ್ದೆ ನಮ್ ರಾಜ ಅಲಾಂದಿನ್ಗೆ ಮನಸ್ಸಿಲ್ದಿದ್ರು ಆ ಜೋಯಿಯ ದಿನಸಿ ಅಂಗಡಿಯಲ್ಲಿ ಕೆಲಸಕ್ಕೆ ಸೇರ್ಕೊಳ್ತಾನೆ. ಆದ್ರೆ ಇವನಿಗೆ ಕೆಲಸ ಮಾಡಕ್ ಬರುತ್ತಾ ಬಾಸ್? ಅಲ್ಲಿ ನೀಟಾಗಿ ಕೆಲಸ ಮಾಡೋದು ಬಿಟ್ಟು ಇದ್ದ ಬದ್ದೆ ಎಲ್ಲಾ ಸಾಮಾನುಗಳನ್ನ ಚೆಲ್ಲಾಪಿಲಿ ಮಾಡಿ ಇಡೀ ಅಂಗಡಿನೇ ಗಲೀಜು ಮಾಡಿ ರೇಪ್ ಮಾಡ್ತಾನೆ. ಹೀಗಿರುವಾಗ ಒಂದು ದಿನ ಆ ಅಂಗಡಿಗೆ ಬಂದಿದ್ದ ಒಬ್ಬ ಗರ್ಭಿಣಿ ಮಹಿಳೆಗೆ ಹಠಾತ್ ಆಗಿ ಹೆರಿಗೆ ನೋವು ಕಾಣಿಸ್ಕೊಳ್ಳುತ್ತೆ. ಆ ಟೈಮ್ ನಲ್ಲಿ ಅವಳನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗೋಕ್ಕೂ ಅಷ್ಟು ಟೈಮ್ ಇರಲ್ಲ. ನಮ್ಮ ಅಲಾನ್ ದಿನ್ಗೆ ಹೆರಿಗೆ ಹೆಂಗೆ ಮಾಡಿಸ್ಬೇಕು ಅನ್ನೋದು ABCD ಕೂಡ ಗೊತ್ತಿರಲ್ಲ. ಆದ್ರೂ ಕೂಡ ಅಲ್ಲೇನೋ ಕಸರತ್ತು ಮಾಡಿ ಆ ಹೆಂಗಸಿಗೆ ಸಕ್ಸಸ್ಫುಲ್ ಆಗಿ ಡೆಲಿವರಿ ಮಾಡಿಸ್ಬಿಡ್ತಾನೆ. ಇದಾದ್ಮೇಲೆ ಒಂದ್ ಸೀನ್ ಅಲ್ಲಿ ಅಲಾಂದಿನ್ ಟಿವಿಯಲ್ಲಿ ನೋಡ್ತಾನೆ. ತಾನು ದೇಶ ಬಿಟ್ಟು ಬಂದಿದ್ದಕ್ಕೆ ವಾಡಿಯಾ ದೇಶದ ಜನರೆಲ್ಲ ರೋಡಿಗೆ ಬಂದು ಸ್ವೀಟ್ ಹಂಚ್ತಾ ಫುಲ್ ಖುಷಿಯಾಗಿದ್ದಾರೆ. ತಮಗಿನ್ಮೇಲೆ ಇಂಥ ಡಿಕ್ಟೇಟರ್ಶಿಪ್ ಬೇಡವೇ ಬೇಡ ಅಂತ ಸಂಭ್ರಮ ಪಡ್ತಿರ್ತಾರೆ. ಇದನ್ನೆಲ್ಲ ಲೈವ್ ಆಗಿ ಟಿವಿಯಲ್ಲಿ ನೋಡಿದ ಅಲಾಂದಿನ್ಗೆ ಒಳಗೊಳಗೆ ಫುಲ್ ಬೇಜಾರಾಗ್ಬಿಡುತ್ತೆ. ಛೇ, ಈ ಪ್ರಪಂಚದಲ್ಲಿ ನನ್ನನ್ನ ಪ್ರೀತಿ ಮಾಡೋರು ಯಾರು ಇಲ್ವಾ? ನನ್ ಕಂಡ್ರೆ ಎಲ್ರಿಗೂ ಇಷ್ಟೊಂದು ದ್ವೇಷನ ಅಂತ ಫೀಲ್ ಮಾಡ್ಕೊಂಡು ಕೊನೆಗೆ ನಾನ್ ಬದುಕಿರೋದೇ ವೇಸ್ಟ್, ಸತ್ತೋಗ್ತೀನಿ ಅಂತ ಡಿಸೈಡ್ ಮಾಡ್ತಾನೆ. ಕೂಡ್ಲೆ ಒಂದು ದೊಡ್ಡ ಬ್ರಿಡ್ಜ್ ಮೇಲಿಂದ ಕೆಳಗ್ ಬಿದ್ದು ಸೂಸೈಡ್ ಮಾಡ್ಕೊಳ್ಳಕ್ಕೆ ರೆಡಿಯಾಗಿ ನಿಲ್ತಾನೆ. ಇನ್ನೇನು ಕೆಳಗ್ ಜಂಪ್ ಮಾಡ್ಬೇಕು ಅನ್ನೋಷ್ಟರಲ್ಲಿ ಅಲ್ಲಿಗೆ ಕರೆಕ್ಟ್ ಟೈಮ್ಗೆ ನಮ್ ಸೈಂಟಿಸ್ಟ್ ನದಾಲ್ ಎಂಟ್ರಿ ಕೊಡ್ತಾನೆ. ಬಂದು ಇವನಿಗೆ ಫುಲ್ ತತ್ವಜ್ಞಾನ ಹೇಳಿ ಬುದ್ಧಿ ಹೇಳ್ತಾನೆ. ನದಾಲ್ ಮಾಡಿದ ಸೆಂಟಿಮೆಂಟ್ ಭಾಷಣ ಕೇಳಿ ಅಲಾಂದಿನ್ ಮನಸ್ಸು ಬದಲಾಯಿಸಿ ತನ್ನ ಸಾಯೋ ಪ್ಲಾನ್ ಅನ್ನ ಸದ್ಯಕ್ಕೆ ಕ್ಯಾನ್ಸಲ್ ಮಾಡ್ತಾನೆ. ಮರುದಿನ ಅಲಾಂದಿನ್ ಮತ್ತು ನದಾಲ್ ಇಬ್ರು ಸೇರಿ ಸಿಕ್ಕಾಪಟ್ಟೆ ಕಷ್ಟಪಟ್ಟು ಕಳ್ಳರ್ ತರ ಆ ಹೋಟೆಲ್ ಒಳಗಡೆ ನುಗ್ಗಿ ಆ ರೂಮ್ ನಲ್ಲಿದ್ದ ನಕಲಿ ಅಲಾಂದಿನ್ ಅನ್ನ ಹೆದರಿಸಿ ಅಲ್ಲಿಂದ ಓಡಿಸ್ಬಿಟ್ಟು ಇವಾಗ ನಮ್ಮ ಅಸಲಿ ಮೆಂಟಲ್ ರಾಜ ಅಲಾಂದಿನ್ ಮತ್ತೆ ತನ್ನ ಹಳೆ ಬಿಲ್ಡಪ್ ಜಾಗಕ್ಕೆ ಬಂದು ಕೂತ್ಕೊಳ್ತಾನೆ. ಸ್ಟೇಜ್ ಮೇಲಕ್ಕೆ ಬಿಲ್ಡಪ್ ಕೊಡ್ತಾ ಹೋಗ್ತಾನೆ. ಅಲ್ಲಿ ಇವತ್ತು ಇಡೀ ವಾಡಿಯಾ ದೇಶದ ಹೊಸ ಸಂವಿಧಾನದ ಪೇಪರ್ ಓದ್ಬೇಕಾಗಿರುತ್ತೆ. ಆದ್ರೆ ಅಲಾಂದಿನ್ ಸ್ಟೇಜ್ ಮೇಲಕ್ಕೆ ಹೋಗ್ತಿದ್ದ ಹಾಗೆ ಇನ್ಮೇಲೆ ವಾಡಿಯಾ ದೇಶದಲ್ಲಿ ಡೆಮೋಕ್ರಸಿ ಅಂತ ಬರೆದಿದ್ದ ಆ ಇಡೀ ಸಂವಿಧಾನದ ಪೇಪರ್ ಅನ್ನ ಎಲ್ಲರ ಮುಂದೆ ತರ್ರ್ ಅಂತ ಹರಿದು ಹಾಕ್ಬಿಡ್ತಾನೆ. ಪೇಪರ್ ಹರಿದು ಹಾಕಿ ಮೈಕ್ ಹಿಡಿದು ಇನ್ಮೇಲೆ ವಾಡಿಯಾದಲ್ಲಿ ಯಾವತ್ತಿದ್ರೂ ನನ್ನದೇ ಡಿಕ್ಟೇಟರ್ಶಿಪ್ ನಡೆಯೋದು ಅಂತ ಜೋರಾಗಿ ಕೂಗೋಕೆ ಹೋಗ್ತಾನೆ. ಆದ್ರೆ ಕರೆಕ್ಟ್ ಆಗಿ ಅದೇ ಟೈಮ್ಗೆ ಜೋಯಿ ಆ ಲೈವ್ ಮೀಟಿಂಗ್ ಒಳಗಡೆ ಎಂಟ್ರಿ ಕೊಡ್ತಾರೆ. ಅವಳು ಮುಖ ನೋಡಿದ್ದೇ ತಡ ನಮ್ ರಾಜನಿಗೆ ಎಲ್ಲಿಲ್ಲದ ಲವ್ ಆಗ್ಬಿಟ್ಟು ತಕ್ಷಣ ತನ್ನ ಮೈಂಡ್ ಚೇಂಜ್ ಮಾಡ್ಕೊಡ್ತಾನೆ. ಮೈಕ್ ನಲ್ಲಿ ಉಲ್ಟಾ ಅನೌನ್ಸ್ ಮಾಡ್ತಾನೆ. ಇನ್ಮೇಲೆ ವಾಡಿಯಾದಲ್ಲಿ ಸರ್ವಾಧಿಕಾರ ಇರಲ್ಲ, ಬದಲಾಗಿ ಪ್ರಜಾಪ್ರಭುತ್ವನೇ ಇರುತ್ತೆ ಅಂತ ಘೋಷಿಸ್ಬಿಡ್ತಾನೆ. ಇದನ್ನ ಕೇಳಿ ಅಲ್ಲಿದ್ದ ವಾಡಿಯಾ ದೇಶದ ಜನರೆಲ್ಲ ಫುಲ್ ಖುಷಿಯಾಗಿ ಕುಣಿದಾಡೋಕೆ ಶುರು ಮಾಡ್ತಾರೆ. ಆದ್ರೆ ಇವನು ಇಷ್ಟೊಂದು ಒಳ್ಳೆಯವನಾಗಿದ್ದನ್ನ ನೋಡಿ ಇವನ ಕಪಟಿ ಚಿಕ್ಕಪ್ಪ ತಾಮೀರ್ ತಡೆಯೋಕೆ ಆಗದೆ ಕೋಪದಲ್ಲಿ ಜೇಬಿಂದ ಗನ್ ತೆಗೆದು ಸೀದಾ ಅಲಾಂದಿನ್ ಕಡೆ ನೋಡಿ ಡಿಶ್ಯುಮ್ ಅಂತ ಬುಲೆಟ್ ಹಾರಿಸಿಬಿಡ್ತಾನೆ. ಆ ಬುಲೆಟ್ ಹೋಗಿ ಅಲಾಂದಿನ್ಗೆ ತಗುಲಿ ಇವನ ಚಾಪ್ಟರ್ ಕ್ಲೋಸ್ ಆಯ್ತು ಅನ್ಕೊಳ್ಳೋಷ್ಟರಲ್ಲಿ ಅಲ್ಲಿಗೆ ಆ ಲೂಸ್ ಗಿರಾಕಿ ಡೂಪ್ಲಿಕೇಟ್ ಮಧ್ಯೆ ಜಂಪ್ ಮಾಡ್ತಾನೆ. ಆ ತಾಮೀರ್ ಹೊಡೆದ ಬುಲೆಟ್ ಸೀದಾ ಹೋಗಿ ಆ ಡೂಪ್ಲಿಕೇಟ್ಗೆ ತಗಲುತ್ತೆ. ಕೊನೆಗೆ ಎಲ್ಲಾ ಅವಾಂತರಗಳು ಮುಗಿದ ಮೇಲೆ ನಮ್ಮ ಅಲಾಂದಿನ್ ಆ ಜೋಯ್ನ ಕರ್ಕೊಂಡು ತನ್ನ ದೇಶವಾದ ವಾಡಿಯಾಗೆ ಕರ್ಕೊಂಡು ಹೋಗಿ ಅವಳ ಜೊತೆ ಗ್ರ್ಯಾಂಡ್ ಆಗಿ ಮದುವೆ ಮಾಡ್ಕೊಂಡು ಫುಲ್ ಹ್ಯಾಪಿಯಾಗಿ ಸೆಟಲ್ ಆಗ್ತಾನೆ. ಜೋಯ್ ತಾನು ಜೂವಿಶ್ ಹುಡುಗಿ ಅಂತ ಹೇಳಿದ್ದನ್ನ ಕೇಳಿ ಅಲಾಂದಿನ್ಗೆ ಚೂರು ಇಷ್ಟ ಆಗಲ್ಲ ಬಾಸ್. ಅದಕ್ಕೆ ತಕ್ಷಣ ತನ್ನ ಸೆಕ್ಯೂರಿಟಿ ಗಾರ್ಡ್ಸ್ಗೆ ಇವಳನ್ನ ತಗೊಂಡು ಹೋಗಿ ಮುಗಿಸ್ಬಿಡಿ ಅಂತ ಸಸನೆ ಮಾಡ್ತಾನೆ. ಇದ್ರ ಜೊತೆ ಈ ಮೂವಿ ಮುಗಿಯುತ್ತೆ. ನೋಡಿದ್ರಲ್ಲ ಬಾಸ್, ನಮ್ಮ ಮೆಂಟಲ್ ರಾಜ ಅಲಾಂದಿನ್ನ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ತಕ್ಷಣ ಲೈಕ್ ಬಟನ್ ಒತ್ತಿಬಿಡಿ. ಹಾಗೆ ಮುಂದಿನ ಬೆಂಕಿ ತರ ಇರೋ ಕತೆಗಳನ್ನ ಮಿಸ್ ಮಾಡದೆ ನೋಡಕ್ಕೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರ್ತು ಬಿಡಬೇಡಿ ಗುರು. ನಿಮ್ಮ ಅನಿಸಿಕೆಗಳನ್ನ ಕೆಳಗೆ ಕಮೆಂಟ್ ಮಾಡಿ ತಿಳಿಸಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿಯವರೆಗೂ ಟೇಕ್ ಕೇರ್. ಬಾಯ್ ಬಾಯ್.